ನಿಮಗೆ ಸತ್ಯ ಗೊತ್ತಾನೆ? ಲಾರಿ ಯಾವ ಕಡೆಯಿಂದ ಬಂದು ಡಿಕ್ಕಿ ಹೊಡಿತು ಅಂತ ಹೇಳಿ. ಅದು ಮುಂದೆಯಿಂದ ಬಂದು ಡಿಕ್ಕಿ ಹೊಡಿತು. ಓ, ಮುಂದಿಂದ ಬಂದು ಡಿಕ್ಕಿ ಹೊಡಿತಾ? ಓಕೆ ಓಕೆ. ಡಿಕ್ಕಿ ಹೊಡೆದಿದ್ದೀನ ನೀವು ನೋಡಿದ್ದೀರಾ ಅಂದಮೇಲೆ ಯಾವ ಲಾರಿ ಅಂತ ಹೇಳ್ಬೋದಾ? ಏನೋ ಒಂದು ಹೇಳಮ್ಮ. ಸರಿಯಾಗಿ ತಗ್ಲಾಕೊಂಡ, ಈಗ ಸಿಕ್ಕಾಕೊಳ್ತಾಳೆ. ಒಂದೊಂದು ಪ್ರಶ್ನೆಗೂ ಇಷ್ಟೊಂದು ಟೈಮ್ ತಗೊಂಡ್ರೆ ಹೇಗೆ ಅಮೂಲ್ಯ ಅವರೇ? ಸುಳ್ಳು ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಮತ್ತೆ ಡಿಕ್ಕಿ ಹೊಡೆದಿದ್ದನ್ನ ಕಣ್ಣಾರೆ ನೋಡಿದ್ ನೀವು, ಯಾವ ಲಾರಿ ಅಂತ ಹೇಳಬೇಕಲ್ಲ. ಯಾವ ಲಾರಿ ಅದು? ನನಗೆ ಲಾರಿ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಸರ್. ಕರೆಕ್ಟ್ ಕರೆಕ್ಟ್, ನಾನು ತೋರಿಸ್ತೀನಿ. ಇದರಲ್ಲಿ ಯಾವ ಲಾರಿ ಅಂತ ಹೇಳಿ. ಇಲ್ಲ ಸರ್, ನಾನು ಸರಿಯಾಗಿ ಲಾರಿ ಯಾವುದು ಅಂತ ಗಮನಿಸಲಿಲ್ಲ. ಡಿಕ್ಕಿ ಆದಾಗ ನಾನು ಗಾಬರಿ ಆಗಿಬಿಟ್ಟೆ. ನಾನು ರಾಜಣ್ಣನ ಕಡೆಗೆ ನೋಡ್ತಿದ್ದೆ. ಈ ರಾಜಣ್ಣ ಯಾರು? ಧ್ರುವ ಸರ್, ನಾವೆಲ್ಲ ಅವ್ರನ್ನ ಹಾಗೆ ಕರೆಯೋದು. ಆದರೆ ಲಾರಿ ಬಣ್ಣನಾದರೂ ಗೊತ್ತಿರಬೇಕಲ್ವಾ? ಯಾವ ಬಣ್ಣ ಅದು? ಇಲ್ಲ ಸರ್, ನನಗೆ ಬಣ್ಣ ಯಾವುದು, ಅದು ಯಾವ ಶೇಪಲ್ಲಿತ್ತು ಅಂತ ಸರಿಯಾಗಿ ಗಮನಕ್ಕೆ ಬರಲಿಲ್ಲ ಸರ್. ಸುಳ್ಳು ಹೇಳಬೇಕು, ಆದರೆ ನಂಬೋ ಥರ ಹೇಳಬೇಕು ಅಮೂಲ್ಯ ಅವರೇ. ಲಾರಿ ಡಿಕ್ಕಿ ಹೊಡೆದದನ್ನ ನೋಡಿದ್ದೀನಿ ಅಂದ್ರಿ, ಆದರೆ ಲಾರಿದು ಯಾವ ಬಣ್ಣ, ಲಾರಿ ಯಾವ ಶೇಪಲ್ಲಿತ್ತು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ. ಹೌದು, ನಂಗೆ ಗೊತ್ತಾಗಲಿಲ್ಲ. ನನ್ನ ಗಮನ ಎಲ್ಲ ರಾಜಣ್ಣನ ಕಡೆಗೆ ಇತ್ತು. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಲ್ಲ ಮಿಸಸ್ ಅಮೂಲ್ಯ, ನಿಮಗೆ ಗೊತ್ತೇ ಇಲ್ಲ. ಯಾಕೆ ಅಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಸರ್, ನಾನು ಹೇಳಿದ್ನಲ್ಲ, ಆ ಶಾಕಲ್ಲಿ ನನಗೇನು ಗೊತ್ತಾಗಲಿಲ್ಲ. ಓಕೆ ಓಕೆ, ಅದು ನಾನು ಒಪ್ಕೊತೀನಿ. ಆದರೆ ಆಕ್ಸಿಡೆಂಟ್ನ ಕಣ್ಣಾರೆ ನೋಡಿದ ನೀವು, ಲಾರಿ ಹಿಂದೆಯಿಂದ ಬಂದು ಹೊಡಿತಾ ಮುಂದೆಯಿಂದ ಬಂದು ಹೊಡಿತಾ ಅಂತ ಗೊತ್ತಿರಬೇಕಲ್ಲ, ನೋಡಿರ್ಬೇಕಲ್ಲ. ನೋಡಿರೋರ್ ಥರನೇ ಲಾರಿ ಬಂದು ಮುಂದಿನಿಂದ ಹೊಡಿತು ಅಂತ ಹೇಳ್ಬಿಟ್ರಿ, ಅದು ಸುಳ್ಳು. ಲಾರಿ ಬಂದು ಧ್ರುವನ್ಗೆ ಹೊಡೆದಿದ್ದು ಹಿಂದಿನಿಂದ. ಈಗಲಾದರೂ ನಿಜ ಹೇಳಿ, ಆವತ್ತು ಆಕ್ಸಿಡೆಂಟ್ ಆದ ಜಾಗಕ್ಕೆ ನೀವು ವಿಕ್ರಾಂತ್ ಜೊತೆ ಬಂದಿದ್ದು ಸುಳ್ಳು ತಾನೆ? ಮಾತಾಡ್ರಿ. ನಾನು ಸರಿಯಾಗಿ ನೋಡಲಿಲ್ಲ ಸರ್, ಶಾಕಲ್ಲಿದ್ದೆ, ಕನ್ಫ್ಯೂಷನ್ ಆಯಿತು. ಸುಳ್ಳಿಗೆ ಮಾತ್ರ ಗೊಂದಲ ಇರುತ್ತೆ ಅಮೂಲ್ಯ ಅವರೇ, ಸತ್ಯಕ್ಕಲ್ಲ. ಹೋಗ್ಲಿ ಬಿಡಿ. ಆವತ್ತು ನೀವು ಆಕ್ಸಿಡೆಂಟ್ ಸ್ಪಾಟಿಗೆ ಬಂದಿದ್ದ ತಕ್ಷಣ ಏನು ಮಾಡಿದ್ರಿ? ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಸ್ಪಾಟಿಗೆ ಬಾ ಅಂತ ಹೇಳಿದ್ರಾ? ಇಲ್ಲ ಸರ್. ಹೇಳಿಲ್ವಾ? ಏನ್ರಿ ನೀವು ಧೈರ್ಯ ಗಟ್ಟಿತನ ಅಂತ ಎಲ್ಲ ಮಾತಾಡ್ತೀರಾ? ಅಂತ ಸಿಚುವೇಶನ್ ಅಲ್ಲಿ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಕರೆಸ್ಬೇಕು ಅಂತ ಅನ್ಸ್ಲಿಲ್ವಾ? ಧ್ರುವ ಅಲ್ಲಿ ಒದ್ದಾಡ್ತಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ನಿಮ್ಗೆ ಅನ್ಸ್ಲೇ ಇಲ್ವಾ? ಓಹೋ, ಸತ್ರೆ ಸಾಯ್ಲಿ ಅಂತ ನೀವು ವಿಕ್ರಾಂತು ನೋಡ್ತಾ ನಿಂತು ಬಿಟ್ರಾ? ನಿಮ್ಮ ಪ್ರಕಾರ
ಆಕ್ಸಿಡೆಂಟ್ ಆದ ತಕ್ಷಣ ಅವರು ಹೋಗ್ಬಿಟ್ರು ಅಂತ ಅನ್ಕೊಂಡಿರ್ಬೇಕು. ನಿಮಗೆ ಬೇಕಾಗಿದ್ದು ಅದೇ ಆಗಿತ್ತು ಅನ್ಸುತ್ತೆ. ಯಾಕೆಂದ್ರೆ ವಿಕ್ರಾಂತ್ಗೆ ಬೇಕಾಗಿದ್ದು ಅದೇ ಅಲ್ವಾ? ನೀವು ಅವ್ರ ಪಾರ್ಟಿನೇ ತಾನೆ. ಸೊ ನಡು ರಸ್ತೆಯಲ್ಲಿ ಒಂದು ಜೀವ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿದ್ರು, ನೀವು ವಿಕ್ರಾಂತ್ ಆರಾಮಾಗಿ ನೋಡ್ತಾ ನಿಂತ್ಕೊಂಡ್ಬಿಟ್ರಿ ಅಲ್ವಾ? ಸುಮ್ಮನೆ ಬಾಯ್ ಬಂದಾಗ ಏನೇನೋ ಮಾತಾಡಬೇಡಿ ಸರ್. ಆಕ್ಸಿಡೆಂಟ್ ಆಗಿದ್ದಾಗ ನಾನು ಅಲ್ಲಿ ಇಲ್ಲೇ ಇರಲಿಲ್ಲ. ವಿಕ್ಕಿ ಬಾವ ಮೊದಲೇ ಹೋಗಿದ್ರು. ಸ್ವಲ್ಪ ಲೇಟ್ ಆಯ್ತು. ನಾನು ಅಲ್ಲೇ ಇದ್ದಿದ್ರೆ ಖಂಡಿತವಾಗ್ಲೂ ಆಂಬ್ಯುಲೆನ್ಸ್ ಕಾಲ್ ಮಾಡ್ತಿದ್ದೆ. ಎಕ್ಸಾಕ್ಟ್ಲಿ, ಇದು ಸತ್ಯ ಅಂದ್ರೆ. ಗುಡ್. ಈಗ ನಿಮ್ ನಿಜ ಹೇಳಿ. ಏನು ಹೇಳಿದೆ ಅಮ್ಮು? ಎಲ್ಲ ಹಾಳು ಮಾಡಿಬಿಟ್ಟೆ. ಛೇ, ನೀನು ಹೀಗೆ ಹೇಳ್ತೀಯ ಅಂತ ಅನ್ಕೊಂಡಿರಲಿಲ್ಲ ಅಮ್ಮು. ಯು ಜಸ್ಟ್ ಸ್ಪಾಯ್ಲ್ಡ್ ಇಟ್. ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು. ಟೆನ್ಷನ್ ಮಾಡ್ಕೋಬೇಡಿ. ಸರಿಯಾಗಿ ಅಲ್ಲಿ ಏನು ನಡೀತು ಅಂತ ಈಗ ಹೇಳಿ. ಅದು ನಾನು ಸುಳ್ಳು ಅನ್ನೋದು ಒಂದು ಸರಪಳಿ ಅಮೂಲ್ಯ ಅವರೇ. ಅದಕ್ಕೆ ಯಾವುದನ್ನ ಒಂದು ಸೇರಿಸ್ತಾನೇ ಇರಬೇಕು. ಆದರೆ ಈಗ ಸತ್ಯ ನಿಮ್ಮ ಬಾಯಿಂದ ಆಚೆ ಬಂದ್ಬಿಟ್ಟಿದೆ. ಮತ್ತೆ ಹೊಸ ಸುಳ್ಳನ್ನು ಸೃಷ್ಟಿ ಮಾಡೋಕೆ ಹೋಗಬೇಡಿ. ನಿಜ ಹೇಳಿ. ಅವತ್ತು ಕಾರ್ ಪಂಚರ್ ಆಯಿತು ಸರ್. ಕಾರ್ ರಿಪೇರಿ ಮಾಡೋದಕ್ಕೋಸ್ಕರ ಕಾಂತಂಗೆ ಫೋನ್ ಮಾಡಿ ನಾನು ಕಾರ್ ಹತ್ರನೇ ಇದ್ದೆ. ವಿಕ್ಕಿ ಬಾವ ಮೊದಲೇ ಹೋದರು. ನಾನು ಹೋಗೋಷ್ಟರಲ್ಲಿ ರಾಜಣ್ಣಂಗೆ ಆಕ್ಸಿಡೆಂಟ್ ಆಗೋಗಿತ್ತು. ನಾನಾಗ ಪ್ಯಾನಿಕ್ ಆಗಿಬಿಟ್ಟೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಮನೆಯವ್ರಿಗೆಲ್ಲ ಕಾಲ್ ಮಾಡಿ ಅಲ್ಲಿಂದ ಹಾಸ್ಪಿಟಲ್ಗೆ ಹೋದೆ ಸರ್. ಪಾಯಿಂಟ್ ಟು ಬಿ ನೋಟೆಡ್, ಯುವರ್ ಆನರ್. ಪಂಚರ ಸ್ಥಳದಿಂದ ವಿಕ್ರಾಂತ್ ಮತ್ತೆ ಅಮೂಲ್ಯ ಒಟ್ಟಿಗೆ ಹೋಗಿಲ್ಲ. ವಿಕ್ರಾಂತ್ ಒಬ್ಬರೇ ಹೋಗಿರೋದು. ಆ ಟೈಮಲ್ಲೇ ಆಕ್ಸಿಡೆಂಟ್ ಮಾಡಿ ಡ್ರೈವರ್ ಜೊತೆ ವಿಕ್ರಾಂತ್ ಅವರು ಫೋನಲ್ಲಿ ಟಚ್ಚಲ್ಲಿದ್ರು. ಅವನಿಗೆ ಮುಂದೇನು ಮಾಡಬೇಕು ಅಂತ ಕಾಲಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಅಮೂಲ್ಯ ಅಲ್ಲಿಗೆ ಬರೋಷ್ಟರಲ್ಲಿ ಲಾರಿ ಆಕ್ಸಿಡೆಂಟ್ ಮಾಡಿ ಸ್ಪಾಟಿಂದ ಹೊರಟೋಗಿತ್ತು. ಅಮೂಲ್ಯ ಅವರು ಆಕ್ಸಿಡೆಂಟ್ನ ನೋಡೇ ಇಲ್ಲ. ಅದಕ್ಕೆ ಲಾರಿ ಮುಂದೆಯಿಂದ ಬಂದು ಗುದ್ದಿತು ಅಂತ ಸುಳ್ಳು ಹೇಳಿದ್ದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಯುವರ್ ಆನರ್, ಆಕ್ಸಿಡೆಂಟ್ ಆದಮೇಲೆ ವಿಕ್ರಾಂತ್ ಅವರು ಆಂಬ್ಯುಲೆನ್ಸ್ ಕಾಲೇ ಮಾಡಿಲ್ಲ. ಯಾರೋ ಪಬ್ಲಿಕ್ ಕಾಲ್ ಮಾಡಿ ಕರೆಸಿದ್ದು. ಅಮೂಲ್ಯ ಅವರು ಅಲ್ಲಿಗೆ ಬರೋಷ್ಟರಲ್ಲಿ ಧ್ರುವನ್ನ ಆಂಬ್ಯುಲೆನ್ಸ್ಗೆ ಹಾಕಿ ಆಗಿತ್ತು. ಅಂದರೆ ಆಕ್ಸಿಡೆಂಟ್ ಆಗಿ 15-20 ನಿಮಿಷ ಆದಮೇಲೆ ಇವರು ಸ್ಪಾಟ್ಗೆ ತಲುಪಿದ್ದಾರೆ ಅಂತ ಆಯಿತು. ಆ ಗ್ಯಾಪಲ್ಲಿ ವಿಕ್ರಾಂತ್ ಅವರು ಡ್ರೈವರ್ಗೆ ಎಷ್ಟು ಸಲ ಬೇಕಾದರೂ ಕಾಲ್ ಮಾಡೋ ಸಾಧ್ಯತೆ ಇದೆ. ವಿಕ್ರಾಂತ್ ಅವ್ರನ್ನ ಬಚಾವ್ ಮಾಡೋದಕ್ಕೇನೆ ಅಮೂಲ್ಯ ಅವರು ಸುಳ್ಳು ಹೇಳಿದ್ದು. ಆದರೆ ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಅನ್ನೋದನ್ನ ಅವ್ರು ಮರ್ತ್ಬಿಟ್ರು. ಇಷ್ಟೆಲ್ಲ ಆಗಿದ್ದು ಆಸ್ತಿಗೋಸ್ಕರ, ಯುವರ್ ಆನರ್.
ಜಗಳ ಮಾಡಿಕೊಂಡು ಮನೆಯಿಂದ ಆಚೆ ಹೋದ ಧ್ರುವ ಮತ್ತೆ ಮನೆಗೆ ವಾಪಸ್ ಬಂದಾಗ ವಿಕ್ರಾಂತ್ಗೆ ತುಂಬ ಡಿಸ್ಟರ್ಬ್ ಆಯಿತು. ಧ್ರುವ ಮನೆಯಲ್ಲೇ ಇದ್ದರೆ ತನಗೆ ಬರೋ ಆಸ್ತಿ ಪಾಲು ಕಡಿಮೆ ಆಗುತ್ತೆ ಅಂತ ಹೇಳಿ ಧ್ರುವನ ಸಾಯಿಸೋದಿಕ್ಕೆ ಲಾರಿ ಡ್ರೈವರ್ಗೆ ವಿಕ್ರಾಂತ್ ಸುಪಾರಿ ಕೊಟ್ಟಿದ್ದಾನೆ. ಅಮೂಲ್ಯ ಅವರು ಕೂಡ ಈ ಕ್ರೈಮಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಿದ್ದೀನಿ ಯುವರ್ ಆನರ್. ಇದೊಂದು ಉದ್ದೇಶಪೂರ್ವಕ ಕೊಲೆ ಅಂತ ಗೊತ್ತಾಗ್ತಾ ಇರೋದ್ರಿಂದ ಆರೋಪಿ ವಿಕ್ರಾಂತ್ ವಶಿಷ್ಠ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಆಧಾರಗಳನ್ನ ನಾಶ ಮಾಡೋ ಸಾಧ್ಯತೆ ಇದೆ ಅನ್ನೋದಕ್ಕಾಗಿ ಆರೋಪಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಮಂಜೂರು ಮಾಡಬಾರ್ದು ಅಂತ ಘನ ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಯುವರ್ ಆನರ್. ಇದ್ರ ಬಗ್ಗೆ ನೀವೇನಾದರೂ ಹೇಳೋದಿದೆಯಾ? ಇಲ್ಲ ಇವರ ಆನರ್, ಹೇಳೋಂಥದ್ದು ಏನೂ ಇಲ್ಲ. ಆರೋಪಿ ವಿಕ್ರಾಂತ್ ವಸಿಷ್ಠ ಧ್ರುವ ವಸಿಷ್ಠ ಅವರನ್ನು ಕೊಲೆ ಮಾಡಿರಬಹುದು ಎಂದು ಮೇಲ್ನೋಟಕ್ಕೆ ಅನಿಸುವುದರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಸಾಕ್ಷಿ ಅಥವಾ ಆಧಾರ ನಾಶವಾಗಬಾರದು ಅನ್ನೋ ಕಾರಣಕ್ಕೆ ಆರೋಪಿಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದೇನೆ. ಈ ಕೇಸಿನ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಸಂಪೂರ್ಣವಾಗಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಇನ್ನು 2 ದಿನಗಳ ನಂತರ ಮುಂದಿನ ವಿಚಾರಣೆ. ಅಳ್ಬೇಡಿ ಹೆಂಡ್ತಿ, ಧೈರ್ಯವಾಗಿರಿ. ನನ್ನ ನೋಡಿ ಎಷ್ಟು ಧೈರ್ಯವಾಗಿದ್ದೀನಿ. ಎಲ್ಲ ಸರಿ ಹೋಗುತ್ತೆ. ಇದು ಇಲ್ಲಿಗೆ ಮುಗ್ದೋಗಲ್ಲ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ವಿಕ್ಕಿ? ನೀವು ಈಗಲೇ ನಮ್ಮ ಜೊತೆನೆ ಮನೆಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ರಕ್ತ ಹಂಚ್ಕೊಂಡು ಹುಟ್ಟೋಳೆ ಈ ಥರ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅವಳು ನಮಗೆ ದ್ರೋಹ ಮಾಡಿಬಿಟ್ಲು ವಿಕ್ಕಿ. ಅದು ಹಾಗಲ್ಲ ಹೆಂಡ್ತಿ. ಹಲೋ, ಬಿಟ್ಟರೆ ದಿನ ಪೂರ್ತಿ ಮಾತಾಡ್ತಾ ಇರ್ತೀರಾ? ಬನ್ನಿ ಸರ್, 2 ನಿಮಿಷ. 2 ನಿಮಿಷನೂ ಇಲ್ಲ, ಅರ್ಧ ನಿಮಿಷನೂ ಇಲ್ಲ. ಬನ್ನಿ ಹೋಗೋಣ. 1 ನಿಮಿಷ ಸರ್. ನೀವೇನು ಭಯ ಪಡ್ಕೊಳ್ಬೇಡಿ ಹೆಂಡ್ತಿ, ಧೈರ್ಯವಾಗಿರಿ. ನನಗೆ ಬೇಲ್ ಸಿಗುತ್ತೆ. ನಾನು ಹೊರಗಡೆ ಬಂದೇ ಬರ್ತೀನಿ. ಬನ್ನಿ. ಈಗ ಗೊತ್ತಿವ್ರೆ ನನ್ನ
ಮೊಮ್ಮಕ್ಕಳಿಗೆ ಯಾಕಪ್ಪ ಇಷ್ಟೊಂದು ಸಂಕಟ ಕೊಟ್ಟಿದ್ಯಾ? ಅಲ್ಲಿ ಏನಾಯ್ತೋ ಏನೋ ಒಂದು ಗೊತ್ತಿಲ್ವೇ. ವಿಕ್ಕಿ ಯಾವಾಗ ಬರ್ತಾನೆ? ಅವನಿಗೆ ಏನಾಗ್ತಿದೆ? ಅಯ್ಯೋ, ಏನೂ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಯಾಕಪ್ಪ ನನ್ನ ಮಕ್ಕಳಿಗೆ ಇಷ್ಟು ಸಂಕಟ ಕೊಡ್ತಾ ಇದ್ದೀಯ? ಅಮ್ಮ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಈ ವಯಸ್ಸಿನಲ್ಲಿ ನೀವು ಇಷ್ಟೆಲ್ಲ ಟೆನ್ಷನ್ ಮಾಡ್ಕೋಬಾರ್ದಮ್ಮ. ಸ್ವಲ್ಪ ಸಮಾಧಾನವಾಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಹೇಗಮ್ಮ ಸಮಾಧಾನದಿಂದ ಇರಲಿ? ನನ್ನಿಂದ ಆಗ್ತಾ ಇಲ್ಲ. ನನ್ನ ಮೊಮ್ಮಗನಿಗೆ ಏನಾಗ್ಬಿಡ್ತೋ ಅನ್ನೋ ಭಯ ಆಗ್ತಿದೆ. ವಿಕ್ಕಿಗೆ ಬೇಲ್ ಸಿಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗ್ತಿದೆ ಅಮ್ಮ. ಇಲ್ಲಮ್ಮ, ಎಲ್ಲ ಒಳ್ಳೇದಾಗುತ್ತೆ. ವಿಕ್ರಾಂತ್ ಅವ್ರಿಗೆ ಬೇಲ್ ಸಿಕ್ಕೇ ಸಿಗತ್ತಮ್ಮ. ಏನೋ ಅಮ್ಮ, ನೀನು ಬಾಯಿ ಹರಕೆಯಿಂದ ಅವನಿಗೆ ಬೇಲ್ ಸಿಕ್ಕರೆ ಅಷ್ಟೇ ಸಾಕು. ಹಾಂ, ವೈಜಯಂತಿ ಏನಾಯಿತು ಅಂತ ಅಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ವಿಚಾರಿಸಮ್ಮ. ನನ್ನ ಫೋನ್ ಇಲ್ಲೇ ಇದೆ ನೋಡು. ಇಲ್ಲಿದೆಮ್ಮ. ಹಾಂ, ಮಾಡಿ. ವೈಜಯಂತಿ, ವಿಕ್ರಾಂತ್ ಅವ್ರಿಗೆ ಬೇಲ್ ಸಿಕ್ತಾ? ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ವೇದಾಂತ್. ಸರ್, ಇವತ್ತು ವಿಕ್ರಾಂತಿಗೆ ಬೇಲ್ ಹಾಗೆ ಆಗುತ್ತೆ ಅಂತ ನೀವು ಹೇಳಿದ್ರಿ. ನಾವು ಎಲ್ಲರೂ ಹಾಗೆ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಪ್ಲ್ಯಾನ್ ಏನಾಗಿತ್ತು ಹೇಳಿ? ಆದರೆ ಇವತ್ತು ಕೋರ್ಟಲ್ಲಿ ನಮ್ಮ ಪ್ಲ್ಯಾನ್ ಪ್ರಕಾರ ಏನೂ ನಡೀಲಿಲ್ಲ. ನೀವೇ ನೋಡಿದ್ರಲ್ಲ ನಿಮ್ಮ ಹೆಂಡತಿ ಹೇಗೆ ಬಿಹೇವ್ ಮಾಡಿದ್ರು ಅಂತ. ಈ ಕೇಸ್ ಚೆನ್ನಾಗಿ ಸ್ಟಡಿ ಮಾಡೇ ನಾನು ಆ ಸುಳ್ಳು ಹೇಳ್ಕೊಟ್ಟಿದ್ದೆ ಅವ್ರಿಗೆ. ಆದರೆ ಅವ್ರು ಸುಳ್ಳು ಹೇಳಲಿಲ್ಲ, ಸೊ ಬೇಲ್ ಸಿಗಲಿಲ್ಲ ಅಷ್ಟೇ. ಸರ್, ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಪ್ಲೀಸ್ ಸರ್, ಅಟ್ಲೀಸ್ಟ್ ನೆಕ್ಸ್ಟ್ ಹಿಯರಿಂಗ್ ಅಷ್ಟರೊಳಗೆ ವಿಕ್ರಾಂತ್ನ ಹೊರಗಡೆ ಕರ್ಕೊಂಡು ಬನ್ನಿ. ಅವನನ್ನು ಈ ರೀತಿ ನೋಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಸರ್. ನೋಡೋಣ ಬಿಡಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ಸರ್, ನೆಕ್ಸ್ಟ್ ಹಿಯರಿಂಗ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನೀವು ಹೇಳಿ ಎಲ್ಲಿ ಸಿಗೋಣ ಅಂತ. ವಿಲ್ ಮೀಟ್ ಅಪ್. ವಿಕ್ಕಿಗೆ ಬೇಲ್ ಸಿಗಲಿಲ್ವಂತೆ ಪರಿ. ಏನ್ರಿ ನೀವು ಹೇಳ್ತಿರೋದು? ಅಲ್ಲಿರೋರು ಯಾರಿಗೂ ನಮ್ಮ ವಿಕ್ಕಿ ಪಾಪದವನು, ನಿರಪರಾಧಿ ಅಂತ ಅನ್ನಿಸ್ತಾನೆ ಇಲ್ವಾ? ಏನ್ರಿ ಇದು ಅನ್ಯಾಯ? ಏನು ಮಾಡೋಕ್ಕಾಗತ್ತೆ ಪರಿ? ಹಾಗಾದರೆ ಒಂದು ವೇಳೆ ಅವನಿಗೆ ಬೇಲ್ ಸಿಗಲಿಲ್ಲ ಅಂದರೆ ನಮ್ಮ ವಿಕ್ಕಿ ಜೈಲಲ್ಲೇ ಇರಬೇಕಾಗುತ್ತಾ? ಬೇಲ್ ಸಿಗೋವರೆಗೂ ವಿಕ್ಕಿ ಅಲ್ಲೇ ಇರಬೇಕಾಗತ್ತೆ. ಸಾರಿ ಪಾಪಾ, ನನ್ನಿಂದಾಗಿ ನೀವು ಮತ್ತೆ ಸ್ಟೇಷನ್ಗೆ ಹೋಗೋಗಾಯ್ತು. ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಾರಿ ಬಾಬಾ, ನಾನು ನಿಮ್ಮ ಪರವಾಗಿ ಸಾಕ್ಷಿ ಹೇಳಬೇಕು ಅಂದ್ಕೊಂಡೆ. ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ರೌಡಿ. ನಾನು ಹೇಗಾದರೂ ಮಾಡಿ ಅಗ್ರಜ ನನ್ನನ್ನು ಈ ಕೇಸಿಂದ ಹೊರಗಡೆ ಕರ್ಕೊಂಡು ಬಂದೇ ಬರ್ತಾನೆ. ಆದರೆ ಧ್ರುವನ್ ಕೇಸಲ್ಲಿ ನನ್ನನ್ನು ಫಿಟ್ ಮಾಡಿಸಿದವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಧ್ರುವನ್ಗೆ ಆಕ್ಸಿಡೆಂಟ್ ಆಗಿದ್ದಿನ ನನ್ನ ಹತ್ರ ಫೋನ್ ಇರಲಿಲ್ಲ. ಆದರೂ ಆ ಡ್ರೈವರ್ ನಂಬರ್ಗೆ ಫೋನು ಕಾಲ್ ಎಲ್ಲ ಹೋಗಿದೆ. ನನ್ನ ಪ್ರಕಾರ ಮೊಬೈಲ್ನ ನಾನು ಮನೆಯಲ್ಲೇ ಬಿಟ್ಟಿದ್ದೆ. ಹೌದು ಬಾಬಾ,
ನಾನು ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ಕೂಲಾಗಿ ಎಲ್ಲ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿದ್ರೆ ಅದು ಯಾರು ಅಂತ ನಿನಗೆ ಗೊತ್ತಾಗುತ್ತೆ ನೋಡಿ. ನಾನು ಅಂದರೆ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಬಾಬಾ? ಅನುಮಾನ ಇಲ್ಲ, ಕನ್ಫರ್ಮ್ ಆಗಿ ಹೇಳ್ತೀನಿ, ಇದು ಆ ಸುಹಾಸಿನಿದೆ ಕೆಲಸ. ಏನು ಹೇಳ್ತೀರಾ ಬಾಬಾ? ಇದೆಲ್ಲ ಮಾಡಿಸಿರೋದು ಅತ್ತೇನಾ? ಏಯ್ ನಡಿಯಪ್ಪ, ಅಲ್ಲೊಂದು ಮೀಟಿಂಗ್ ಇಲ್ಲೊಂದು ಮೀಟಿಂಗು, ನಡಿ. ಸರ್ ಪ್ಲೀಸ್ ಒಂದು ನಿಮಿಷ ಇರಿ ಸರ್, ಅವ್ರೇನೋ ಹೇಳಬೇಕು. ನೀ ಸುಮ್ಮನೆ ರಾಮ, ಇದೇನೇನು ಸಿನಿಮಾ ಅಂದ್ಕೊಂಡಿದ್ಯಾ? ಮಾತಾಡೋಂಗಿಲ್ಲ ಅಂದರೆ ಮಾತಾಡೋಂಗಿಲ್ಲ ಅಷ್ಟೇ. ಏ ಬಾಪ. ಸರ್ ಬಾಬಾ, ಎಂಥ ಕೆಲಸ ಮಾಡಿಬಿಟ್ಟೆ ಅಮ್ಮ. ನೀನು ಹೇಗಾದರೂ ಮಾಡಿ ವಿಕಿರಣ ಕಾಪಾಡ್ತೆ ಅಂತ ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ. ಆದರೆ ನೀನು ಅದಕ್ಕೆ ನಾನೇನು ಬೇಕು ಅಂತ ಮಾಡಿಲ್ಲ. ಅದಕ್ಕೆ ಅವ್ರು ಒಂದೇ ಪ್ರಶ್ನೆ 100 ಥರ ಕೇಳ್ತಾರೆ, ಆದರೆ 100 ಪ್ರಶ್ನೆಗೂ ಉತ್ತರ ಒಂದೇ ಆಗಿರುತ್ತೆ. ಆ ಉತ್ತರ ನೀ ಹತ್ರ ಇತ್ತಲ್ವ, ಅದನ್ನೇ ನೀಟಾಗಿ ಹೇಳಿದರೆ ಮುಗ್ದೋಗ್ತಿತ್ತು. ಅದಕ್ಕೆ ಅಲ್ವಾ ನಾ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದು. ಅಲ್ಲೋಗಿ ನಿಂತಾಗ ಲಾಯರ್ ನನ್ನ ಕನ್ಫ್ಯೂಸ್ ಮಾಡಿದಾಗ ಬ್ಲ್ಯಾಂಕ್ ಆಗಿಬಿಟ್ಟೆ ಅಣ್ಣ, ಗಾಬರಿ ಆಗೋಯ್ತು. ಎಷ್ಟು ಈಸಿಯಾಗಿ ಗಾಬರಿ ಆಗೋದು ಅಂತ ಹೇಳ್ತಿದ್ಯಮ್ಮ, ನಿನ್ನ ಬಾಯಿಂದ ಬರೋ ಮಾತಲ್ಲ ಇದು. ಇದನ್ನು ಬೇರೆ ಯಾರಾದರೂ ಹೇಳಿದಿದ್ರೆ ನನಗೇನು ಅನ್ನಿಸ್ತಾ ಇರಲಿಲ್ಲ. ಅಲ್ಲ, ನೀನು ಹೆದರೋಳಲ್ಲ, ಎಲ್ಲದನ್ನು ಧೈರ್ಯವಾಗಿ ಎದುರಿಸೋಳು. ಬಾಯಿ ಬಿಟ್ಟರೆ ರೋಡಿ ಬೇಬಿ ಅಂತ ಮಾತಾಡೋಳು. ಎಂಥ ಪ್ರಶ್ನೆ ಬೇಕಾದರೂ ಧೈರ್ಯವಾಗಿ ಎದುರಿಸ್ತೀಯ ಅಂದ್ಕೊಂಡು. ಆದರೆ ನೀನು ತಪ್ಪು ಮಾಡಿಬಿಟ್ಟೆ ಅಮ್ಮ. ನಿನ್ನಿಂದಾಗಿ ವಿಕ್ಕಿ ಮತ್ತೆ ಜೈಲಲ್ಲಿರೋ ಹಾಗಾಯ್ತು. ಅಣ್ಣ, ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನಗೆ ದಿಕ್ ತಪ್ಪಿಸ್ಬಿಟ್ರಣ್ಣ. ದಿಕ್ ತಪ್ಪಿದ್ದು ನೀನಲ್ಲ ಅಮ್ಮ, ನನ್ನ ಬದುಕು.